ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 95 ಪ್ರವಾಸಿ ತಾಣಗಳಿಗೆ ಮುದ್ರೆ. ಹೊಸದಾಗಿ 23 ಪ್ರವಾಸಿ ತಾಣಗಳು ಸೇರ್ಪಡೆ. ರಾಜ್ಯದಲ್ಲಿ 3ನೇ ಅತಿ ಹೆಚ್ಚು ಪ್ರವಾಸಿ ತಾಣಗಳನ್ನು ಹೊಂದಿದ ಜಿಲ್ಲೆ ಹೆಗ್ಗಳಿಕೆ. ಟ್ರ್ಯಾಕ್ ಗುದ್ದಿ ಮುರಿದು ಬಿದ್ದ ರಾಷ್ಟ್ರೀಯ ಹೆದ್ದಾರಿ 75ರ ಸ್ಕೈ ವಾಕ್. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಗಂಟೆಗಟ್ಟಲೆ ಪರದಾಡಿದ ಪ್ರಯಾಣಿಕರು. ಚಿಕ್ಕಬಳ್ಳಾಪುರ ಕಾರ್ಯನಿರತ ಪತ್ರಕರ್ತರ ಸಂಘದ ಗೃಹ ಪ್ರವೇಶ. ವಾರ್ಷಿಕ ಸಭೆಯಲ್ಲಿ ಸದಸ್ಯರಿಗೆ ಭರಪೂರ ಸೌಲಭ್ಯಗಳು. ಗೌರಿಬಿದನೂರು ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಅಕ್ರಮವಾಗಿ 2 ಕಂಟೈನರ್ನಲ್ಲಿ ಹೈದರಾಬಾದ್ನಿಂದ ಕೇರಳಕ್ಕೆ ಸಾಗಿಸುತ್ತಿದ್ದ 56 ಹಸುಗಳ ರಕ್ಷಣೆ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರವು 2024-29ನೇ ಪ್ರವಾಸೋದ್ಯಮ ನೀತಿಯ ಅಡಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 95 ತಾಣಗಳಿಗೆ ಪ್ರವಾಸಿ ತಾಣಗಳ ಮುದ್ರೆ ಒತ್ತಲಾಗಿದೆ. ಆ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇನ್ನೂ 23 ಹೊಸ ಪ್ರವಾಸಿ ತಾಣಗಳ ಸೇರ್ಪಡೆಗೊಂಡಂತಾಗಿದ್ದು, ರಾಜ್ಯದಲ್ಲಿ 3ನೇ ಅತಿ ಹೆಚ್ಚು ಪ್ರವಾಸಿ ತಾಣಗಳನ್ನು ಹೊಂದಿದ ಜಿಲ್ಲೆ ಎಂಬ ಹೆಗ್ಗಳಿಕೆ ಪಡೆದಿದೆ. ಇಂದು ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ವಿಶೇಷ ವರದಿ ನಿಮಗಾಗಿ. ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ತಾಣಗಳು ಸೇರ್ಪಡೆಗೊಂಡಿವೆ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಹಿಂದೆ 72 ಪ್ರವಾಸಿ ಅಪರ ತಾಣಗಳನ್ನು ಗುರುತಿಸಲಾಗಿತ್ತು. ಈಗ ಸರ್ಕಾರ 2024-29ರ ಹೊಸ ನೀತಿಯ ಅಡಿ 23 ಹೊಸ ತಾಣಗಳನ್ನು ಸೇರಿಸಿ 95ಕ್ಕೆ ಏರಿಸಲಾಗಿದೆ. ಈ ಪ್ರವಾಸೋದ್ಯಮ ನೀತಿಗೆ ಸಂಬಂಧಿಸಿದ ಸರ್ಕಾರದ ಎಲ್ಲಾ ಹಳೆ ಆದೇಶಗಳು ಅನೂರ್ಜಿತವಾಗುತ್ತವೆ ಎಂದು ಸರ್ಕಾರ ತಿಳಿಸಿದೆ. ತಾಲೂಕುವಾರು ಸೇರ್ಪಡೆಗೊಂಡಿರುವ ಹೊಸ ತಾಣಗಳೊಂದಿಗೆ ಈಗಿರುವ ಒಟ್ಟು ಪಟ್ಟಿ ಹೀಗಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ, ಟಿಪ್ಪು ಬೇಸಿಗೆ ಅರಮನೆ, ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯ, ಸರ್ ಎಂ ವಿಶ್ವೇಶ್ವರಯ್ಯ ಮನೆ ಮತ್ತು ಸಮಾಧಿ, ರಂಗಸ್ಥಳ, ಬ್ರಿಟಿಷರ ಸ್ಮಾರಕ, ಕಣಿವೆ ಬಸವಣ್ಣ, ಸ್ಕಂದಗಿರಿ, ಆವಲ ಬೆಟ್ಟ, ಗೋವರ್ಧನಗಿರಿ, ಶ್ರೀನಿವಾಸ ಸಾಗರ, ಹೈದರ್ ಬೆಟ್ಟ, ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟ, ಕೇತ ಭೈರವೇಶ್ವರ ಬೆಟ್ಟ, ಹರಿಹರಪುರ ಬೆಟ್ಟ, ನಂದಿಯ ಹಜ್ರತ್ ಜಹಾಂಗೀರ್ ಶಾವಲಿ ದರ್ಗಾ, ಜಕ್ಕಲಮಡುಗು ಜಲಾಶಯ, ಸುಲಾಲಪ್ಪ ದಿನಿಯ ವೀರಾಂಜನೇಯ ಸ್ವಾಮಿ ದೇವಾಲಯ, ಈಶಾ ಫೌಂಡೇಶನ್, ಕೇತಿನಹಳ್ಳಿ ಫಾಲ್ಸ್, ಕೋಟಿಬೆಟ್ಟ, ಸಂಗಮೇಶ್ವರ ದೇವಾಲಯ, ಪಾಪಾಗ್ನಿ ಮಠ, ಶ್ರೀನಿವಾಸ ಸಾಗರ, ಗೌರಿಬಿದನೂರು ತಾಲೂಕಿನ ವಿದರಾಶ್ವತ್ಥ ವಟದ ಹೊಸಹಳ್ಳಿ ಕೆರೆ, ಹುಸೇನ್ ಶಾವಲಿ ದರ್ಗಾ, ಹೊಸೂರಿನ ಎಚ್ ನರಸಿಂಹಯ್ಯ ಅವರ ಹುಟ್ಟೂರು ಹಾಗೂ ಸಮಾಧಿ ಸ್ಥಳ, ಚನ್ನಸೋಮೇಶ್ವರ ಸ್ವಾಮಿ ದೇವಾಲಯ, ಎಚ್ಎನ್ ವಿಜ್ಞಾನ ಕೇಂದ್ರ, ಮೊದ್ಗಾನಕುಂಟೆಯ ಗಂಗಾ ಭಗೀರಥಿ ದೇವಾಲಯ, ಮಂಚೇನಹಳ್ಳಿ ತಾಲೂಕಿನಲ್ಲಿ ಮಹೇಶ್ವರಮ್ಮ ಕ್ಷೇತ್ರ, ದಂಡಿಗಾನಹಳ್ಳಿ ಕೆರೆ, ಕೋಡಿ ಬ್ರಹ್ಮದೇವ ಜಿನಾಲಯ, ಬ್ರಹ್ಮಗಿರಿ ಬೆಟ್ಟ, ಮಂಚೇನಹಳ್ಳಿ, ಕೊಡಗಿಕೆರೆ, ಬಾಗೇಪಲ್ಲಿ ತಾಲೂಕಿನ ಗುಮ್ಮನಾಯಕನಪಾಳ್ಯ ಕೋಟೆ, ದೇವಿಕುಂಟೆ ಕೋಟೆ, ಸ್ತಂಭ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಆದಿನಾರಾಯಣ ಸ್ವಾಮಿ ಬೆಟ್ಟ, ಚಿತ್ರಾವತಿ ಜಲಾಶಯ, ಕಡಿತಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ, ಗರುಡಾದ್ರಿ ಧಾಗ ಹಸ್ವಾಮಿ, ಸುಂಕಲಮ್ಮ ದೇವಾಲಯ, ಮಲ್ಲಸಂದ್ರ ರಸ್ತೆಯ ಶನಿ ಮಹಾತ್ಮ ದೇವಾಲಯ, ನಿಡುಮಾಮಿಡಿ ಮಠ, ಜಡಲ ಭೈರವೇಶ್ವರ ದೇವಾಲಯ, ಹುಸೇನ್ ದಾಸರ ದರ್ಗಾ, ಜಡಮಡಗು ಜಲಪಾತ, ಚಿಂತಾಮಣಿ ತಾಲೂಕಿನ ಅಭಯ ಆಂಜನೇಯ ಸ್ವಾಮಿ ದೇವಾಲಯ ಹಾಗೂ ದರ್ಗಾ, ಮುತ್ತುರಾಯ ಸ್ವಾಮಿ ದೇವಾಲಯ, ಮುರುಗಮಲ್ಲ ಯೋಗಿನಾರಾಯಣ ಮಠ, ಅಮರನಾರಾಯಣ ದೇವಾಲಯ, ಭೀಮೇಶ್ವರ, ನಕುಲೇಶ್ವರ ದೇವಾಲಯ, ಕೈವಾರ ದುರ್ಗಿಬೆಟ್ಟ, ಕೈವಾರ ತಾತಿಯ ಕವಿಮಠ, ತಪೋವನ ಕೈವಾರ, ಅಂಬಾಜಿದುರ್ಗ ಕೋಟೆ, ಗಂಗಮ್ಮ ದೇವಾಲಯ, ನಾರಸಿಂಹಪೇಟೆ, ರೆಹಮಾನ್ ಫುಡ್ ಕೋಟೆ, ವೀರನಾರಾಯಣ ಸ್ವಾಮಿ ದೇವಾಲಯ, ಯಗವಕೋಟೆ, ಮುತ್ತೇಶ್ವರ ಬೆಟ್ಟ, ಮುರುಗಮಲ್ಲ ಬೆಟ್ಟ, ಕೈಲಾಸಗಿರಿ, ಗುಹಾಂತ ದೇವಾಲಯ, ಹಜ್ರತ್ ಸೈಯದ್ ಜಲಾಲ್ ದರ್ಗಾ, ಕಾಡು ಸೇರಿ 95 ಪ್ರವಾಸಿ ತಾಣಗಳ ನಾಡು ಚಿಕ್ಕಬಳ್ಳಾಪುರ ಜಿಲ್ಲೆ ಎನಿಸಿಕೊಂಡಿದೆ. ಮಾಸಿಕ ವಾರ್ಷಿಕವಾಗಿ ಹೆಚ್ಚು ಜನರು ಭೇಟಿ ನೀಡುವ 95 ತಾಣಗಳನ್ನು ಗುರುತಿಸಿ ಅವುಗಳನ್ನು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಮೂಲಕ ಸರ್ಕಾರಕ್ಕೆ ಕಳುಹಿಸಲಾಗಿತ್ತು. ಈ ಹಿಂದೆ ಜಿಲ್ಲೆಯಲ್ಲಿ 72 ಪ್ರವಾಸಿ ತಾಣಗಳು ಇದ್ದವು. ಇನ್ನೂ ಕೆಲವು ಪ್ರವಾಸಿ ಸ್ಥಳಗಳು ಇವೆ. ಅವುಗಳನ್ನು ಮುಂದಿನ ವರ್ಷಗಳಿಗೆ ಪಟ್ಟಿಗೆ ಸೇರಿಸಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಮಲ್ಲೇಶ್ವರ ದೇವಾಲಯ, ಆಲಂಬಗಿರಿ ವೆಂಕಟರಮಣ ಸ್ವಾಮಿ ದೇವಾಲಯ, ವೀರಾಂಜನೇಯ ಸ್ವಾಮಿ ದೇವಾಲಯ, ಕನಿಕ ಪರಮೇಶ್ವರಿ ದೇವಾಲಯ, ಕೋನಕುಂಟ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ, ಗುಡಿಪಂಡೆ ತಾಲೂಕಿನ ಯಲ್ಲೋಡು ಆದಿನಾರಾಯಣ ಸ್ವಾಮಿ ಬೆಟ್ಟ, ಅಹೋಬಲ ನರಸಿಂಹಸ್ವಾಮಿ ದೇವಾಲಯ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ, ಅಮಾನಿ ಭೈರಸಾಗರ ಕೆರೆ, ಸುರಸತ್ಮಗಿರಿ ಬೆಟ್ಟ, ವರ್ಲಕೊಂಡ, ಚಂದ್ರನಾಥ ಬಸದಿ,
ದೊಡ್ಡ ಬಸದಿ ಸೋಮೇಶ್ವರ ದೇವಾಲಯ, ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ, ಬ್ಯಾಟರಾಯಸ್ವಾಮಿ ದೇವಸ್ಥಾನ, ರಾಮಸಮುದ್ರ ಕೆರೆ, ರಾಮಲಿಂಗೇಶ್ವರ ದೇವಾಲಯ, ಒಡೆಯನ ಕೆರೆ, ಸಾತಲಮ್ಮನ ವರದಾಂಜನೇಯ ಗುಡಿಗಳನ್ನು ಪ್ರವಾಸಿ ತಾಣಗಳಾಗಿ ಗುರುತಿಸಲಾಗಿದೆ. ತಾಲೂಕುವಾರು ಪಟ್ಟಿಯ ಲೆಕ್ಕ ತೆಗೆದುಕೊಂಡರೆ ಜಿಲ್ಲೆಯ ಚಿಂತಾಮಣಿ ತಾಲೂಕು ಅತಿ ಹೆಚ್ಚು ಪ್ರವಾಸಿ ತಾಣಗಳನ್ನು ಹೊಂದಿರುವುದು ಬೆಳಕಿಗೆ ಬಂದಿದ್ರೆ ಮಂಚಿನಹಳ್ಳಿ ತಾಲೂಕಿನಲ್ಲಿ ಕಡಿಮೆ ತಾಣಗಳು ಇರುವುದನ್ನು ಗುರುತಿಸಲಾಗಿದೆ. ಚಿಂತಾಮಣಿ ತಾಲೂಕಿನಲ್ಲಿ 24, ಚಿಕ್ಕಬಳ್ಳಾಪುರ ತಾಲೂಕು 23, ಬಾಗೇಪಲ್ಲಿ ತಾಲೂಕಿನಲ್ಲಿ 13, ಶಿಡ್ಲಘಟ್ಟ ತಾಲೂಕಿನಲ್ಲಿ 8, ಗೌರಿಬಿದನೂರು ತಾಲೂಕಿನಲ್ಲಿ 7, ಚೇಳೂರು ತಾಲೂಕಿನಲ್ಲಿ 7, ಮಂಚಿನಹಳ್ಳಿಯಲ್ಲಿ 5 ಪ್ರವಾಸಿ ತಾಣಗಳಿರುವುದಾಗಿ ಜಿಲ್ಲಾಡಳಿತ ಪಟ್ಟಿ ಮಾಡಿದೆ. ಚೇಳೂರು ತಾಲೂಕಿನ ಗಡಿಗವಾರಹಳ್ಳಿ, ತಿರುಮಲಾಪುರದ ಪ್ರಹ್ಲಾದ ಸಮೇತ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಗಂಗಾಭವಾನಿ ದೇವಾಲಯ, ಕೊಡಿಕೊಂಡ ಗಂಗಮ್ಮ ದೇವಾಲಯ, ಭೀಮಲಿಂಗೇಶ್ವರ ಸ್ವಾಮಿ ದೇವಾಲಯ, ವೀರಭದ್ರ ಸ್ವಾಮಿ ದೇವಾಲಯ, ಆದಿ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಾಲಯವನ್ನ ಪ್ರವಾಸಿ ತಾಣಗಳಾಗಿ ಗುರುತಿಸಲಾಗಿದ್ದು, ಇಂದು ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಈ ವಿಶೇಷ ವರದಿಯನ್ನ ನಿಮಗಾಗಿ ನೀಡಲಾಗಿದೆ. ಜಿಲ್ಲೆಯಲ್ಲಿ ಹೊಸದಾಗಿ ಸೇರ್ಪಡೆಗೊಂಡಿರುವ ತಾಣಗಳ ಮಾಹಿತಿ ನೀಡಿದ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ ಯಶವಂತ್, ಒಂದೇ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿ ತಾಣಗಳು ಇದ್ರೆ ಅವುಗಳ ಅಭಿವೃದ್ಧಿಗೆ ಹೆಚ್ಚು ಅನುದಾನ ದೊರೆಯುವ ಅವಕಾಶಗಳು ಇವೆ. ಆ ಮೂಲಕ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ ಎಂದು ತಿಳಿಸಿದ್ದಾರೆ. 2025-26ನೇ ಸಾಲಿನ ಒಂದು ವೈಶಿಷ್ಟ್ಯಗಳನ್ನು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಗಮನಿಸಿದಾಗ ಈ ಹಿಂದೆ ಇದ್ದ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದ 72 ಏನು ಪ್ರವಾಸಿ ತಾಣಗಳಿದ್ದು ಅದನ್ನು 95 ಪ್ರವಾಸಿ ತಾಣಗಳಿಗೆ ಹೆಚ್ಚುವರಿಯಾಗಿ 23 ಜಾಗಗಳನ್ನು ಕರ್ನಾಟಕ ಸರ್ಕಾರ ಗುರುತಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರಿಗೆ ಬಹಳ ಹತ್ತಿರ ಇರೋದರಿಂದ ಪ್ರವಾಸಿಗರನ್ನು ಒನ್ ಡೇ ಟ್ರಿಪ್ ಮುಖಾಂತರ ಭಾಳ ಆಕರ್ಷಿಸುತ್ತೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಜನರನ್ನು ಸುರಕ್ಷಿತವಾಗಿ ದಾಟಲು ನಿರ್ಮಿಸಿದ್ದ ಸ್ಕೈ ವಾಕ್ಗೆ ಟ್ರಕ್ ಒಂದು ಗುದ್ದಿದ ಪರಿಣಾಮ ಸ್ಕೈ ವಾಕ್ ಕುಸಿದು ಬಿದ್ದಿದ್ದು, ಅದೃಷ್ಟವಶಾತ್ ಯಾವುದೇ ದೊಡ್ಡ ಮಟ್ಟದ ಹಾನಿಯಾಗಿಲ್ಲ. ಸ್ಕೈ ವಾಕ್ ಕುಸಿದಿದ್ದರಿಂದ ಸುಮಾರು 3 ಕಿಲೋಮೀಟರ್ ಸಂಚಾರ ಸ್ಥಗಿತಗೊಂಡಿದ್ದು, ಪ್ರಯಾಣಿಕರು ಗಂಟೆಗಟ್ಟಲೆ ಪರದಾಡಿದರು. ಕೋಲಾರ ನಗರ ಹೊರವಲಯದಲ್ಲಿರುವ ಬೆಂಗಳೂರು ತಿರುಪತಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಾರ್ವಜನಿಕರು ಹೆದ್ದಾರಿಯನ್ನು ಸುರಕ್ಷಿತವಾಗಿ ದಾಟುವ ಸಲುವಾಗಿ ಸ್ಕೈವಾಕ್ ನಿರ್ಮಿಸಿದ್ದು, ನಿರ್ಲಕ್ಷ್ಯ ಚಾಲನೆ ಮಾಡಿದ ಜಾರ್ಖಂಡ್ ಮೂಲದ ಟ್ರಕ್ ಒಂದು ಸ್ಕೈವಾಕ್ಗೆ ಗುದ್ದಿದ ಪರಿಣಾಮ ಬೃಹತ್ ಸ್ಕೈವಾಕ್ ಮಧ್ಯಕ್ಕೆ ತುಂಡಾಗಿ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈ ವೇಳೆ ಸ್ಥಳೀಯರು ಚಾಲಕನಿಗೆ ಥಳಿಸಲು ಮುಂದಾಗಿದ್ದಾರೆ. ಇನ್ನು ಸ್ಕೈವಾಕ್ ಕುಸಿದು ಬಿದ್ದಿದ್ದರಿಂದ ಸುಮಾರು 3 ಕಿಲೋಮೀಟರ್ ಸಂಚಾರ ದಟ್ಟಣೆ ಉಂಟಾಗಿತ್ತು. ತೆರವು ಕಾರ್ಯಾಚರಣೆ ನಡೆಯುತ್ತಿದ್ದು, ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ ಇತ್ತ ಬೆಂಗಳೂರು ಕಡೆಗೆ ತೆರಳುವ ಪ್ರಯಾಣಿಕರು ಸಂಚಾರ ದಟ್ಟಣೆಗೆ ಸಿಲುಕಿ ಒದ್ದಾಡುವಂತಾಯಿತು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಹಾಸಭೆ ಇಂದು ನಡೆಯಿತು. ನೂತನ ಕಟ್ಟಡದಲ್ಲಿ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ಮೃತಪಟ್ಟ ಸದಸ್ಯರ ಕುಟುಂಬಕ್ಕೆ 1 ಲಕ್ಷ, ಪತ್ರಿಕೋದ್ಯಮಕ್ಕೆ ಪ್ರವೇಶ ಪಡೆಯುವವರಿಗೆ ಸರ್ಕಾರಿ ಶುಲ್ಕ ಪಾವತಿ, ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಡಬಲ್ ಸ್ಕಾಲರ್ಶಿಪ್, ಉಳಿತಾಯದ ಶೇಕಡ 25ರಷ್ಟು ಹಣವನ್ನು ಇಡಿಗಂಟಾಗಿ ಇಡುವ ಪ್ರಮುಖ ನಿರ್ಣಯಗಳನ್ನು ಘೋಷಿಸಲಾಯಿತು. ರಕ್ತದಾನಿಗಳು ಸಾವಿರಾರು ಜೀವವನ್ನು ಉಳಿಸ್ತಕ್ಕಂಥ ರಕ್ತದಾನವನ್ನ ಮಾಡ್ತಿರ್ತಕ್ಕಂಥವ್ರು, ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಮಹಾಸಭೆ ಹಾಗೂ ಮೊದಲ ಹಂತಸ್ತಿನ ಕಟ್ಟಡದ ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಗೃಹ ಪ್ರವೇಶ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ಪ್ರದೀಪೇಶ್ವರ್ ಪತ್ರಕರ್ತರ ಸಂಘಕ್ಕೆ ಶುಭ ಕೋರಿದ್ರು. ನಾನು ಎಂಎಲ್ಎ ಆಗಬೇಕಾದ್ರೆ ಅವತ್ತು ನಾನು ಮೀಡಿಯಾದಲ್ಲಿ ಕೆಲಸ ಮಾಡಿದ್ದು, ಆವತ್ತಿನ ಸ್ಥಳೀಯ ವಾಹಿನಿಯ ಲೈಫ್ ಈಸ್ ಬ್ಯೂಟಿಫುಲ್ ಕಾರ್ಯಕ್ರಮದಿಂದ ನನ್ನ ಗುರುತಿಸಿದ್ದರು. ಆ ಗುರ್ತೇ ನನಗೆ ಮತಗಳನ್ನ ನೀಡಿ ಶಾಸಕರನ್ನಾಗಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಮೀಡಿಯಾಗಳು ಸಹ ಜನ ನಮ್ಮನ್ನ ಗುರುತಿಸುವಂತೆ ಮಾಡುತ್ತವೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಸಂಘ ಉತ್ತಮವಾಗಿ ನಡೆದುಕೊಂಡು ಬರ್ತಿದೆ. ಸಂಘವು ಇಡಿಗಂಟು ಇಟ್ಟು ಸದಸ್ಯರ ಆರೋಗ್ಯ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಶ್ರಮ ವಹಿಸಲಿ, ಅದಕ್ಕೆ ನಾನು ಸಹ ಸಹಕಾರ ನೀಡುತ್ತೇನೆ ಎಂದರು. ಅವಾಗ ಲೈಫ್ ಈಸ್ ಬ್ಯೂಟಿಫುಲ್ ಮಾಡಿದೆ. ನನಗೆ ಕೆಲವು ಹಳ್ಳಿಯಲ್ಲಿ ಮೊನ್ನೆ ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋದಾಗ, ಸರ್ ನಾನು ನಿಮ್ಮ ಲೈಫ್ ಈಸ್ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋಡಿ ಇನ್ಸ್ಪೈರ್ ಆಗಿದ್ದೆ, ಆ ಕಾರಣಕ್ಕೆ ನಿಮ್ಗೆ ವೋಟ್ ಹಾಕಿದೆ ಅಂತ ಹೇಳಿದವರು ಒಂದು 50-60 ಜನ ನನಗೆ ಸಿಕ್ಕಿರ್ತಾರೆ ಈ ಹಳ್ಳಿಗಳಲ್ಲಿ. ಆದರೆ ಪತ್ರಿಕೋದ್ಯಮದ ಪ್ರಭಾವ ಎಲ್ಲೆಲ್ಲೋ ಇರುತ್ತೆ.
ಸರ್ ನಿಮ್ಮ ಸಹಕಾರದಿಂದ ಅಂದರೆ ನೀವೊಂದು ಖುಷಿ ಪಡಬೇಕು. ಒಬ್ಬ ಸಾಮಾನ್ಯ ಸ್ಥಳೀಯ ವಾಹಿನಿಯಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದ ಹುಡುಗ, ಸ್ಕ್ರಿಪ್ಟ್ ಬರೀತಿದ್ದ ಹುಡುಗ, ಈಗ ಕೆಲವರು ಅಕಾಲಿಕ ಮರಣಕ್ಕೆ ಒಳಪಡ್ತಾರೆ. ಪಾಪ ಮ್ಯಾಕ್ಸಿಮಮ್ ನೀವೆಷ್ಟು ಸಹಾಯ ಮಾಡೋಕ್ಕಾಗುತ್ತೆ. ಈಗ ಎಲ್ಲರೂ ನೀವು ಒಂದು ವೇದಿಕೆಯಲ್ಲಿ ಏನು ಮಾಡಿ ಸರ್, ಈಗ ಸಂಸದರಿದ್ದಾರೆ, ನಾನಿದ್ದೀನಿ, ಉಸ್ತುವಾರಿ ಸಚಿವರಿದ್ದಾರೆ, ಎಲ್ಲ ಜಿಲ್ಲೆಯ ಶಾಸಕರಿದ್ದಾರೆ. ನೀವು ಇದರಲ್ಲೇನು ಮುಜುಗರ ಏನಿಲ್ಲ ಸರ್. ನೀವೊಂದು ಪತ್ರಿಕೋದ್ಯಮರ ವೆಲ್ಫೇರ್ಗಂತ ಒಂದು ಫಂಡ್ ಕಲೆಕ್ಟ್ ಮಾಡಿ. ನಾವೆಲ್ಲ ನೀಟಾಗಿ ಎಲ್ರಿಗೂ ಏನು ಅದರಲ್ಲಿ ಏನಿಲ್ಲ, ಎಲ್ಲರೂ ಎಷ್ಟೆಷ್ಟು ಕೊಡ್ತಾರೋ ಅವ್ರ ಶಕ್ತಿ, ಅದು 1 ಲಕ್ಷನೋ 2 ಲಕ್ಷನೋ 5 ಲಕ್ಷ ಒಂದು ಅಮೌಂಟ್ ಎಲ್ಲರೂ ಮಾತಾಡ್ಕೊಂಡು ಕೊಟ್ಟು ಅದಕ್ಕೆ ಹಾಕಿ. ಯಾರಾದ್ರೂ ಅಕಾಲಿಕ ಮರಣ ಆದ್ರೆ ಅದರಿಂದ ಡೈರೆಕ್ಟ್ ಆಗಿ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮಾತನಾಡಿ, ಪತ್ರಕರ್ತರು ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಸಂಘವು ಸದಸ್ಯರಿಗೆ ಆಗಾಗ ಪತ್ರಕರ್ತ ವೃತ್ತಿಯ ಪಾವಿತ್ರತೆ ಬಗ್ಗೆ ತರಬೇತಿಗಳನ್ನು ಕೊಡಿಸಲಿ. ಮೌಲ್ಯಯುತ ಬರವಣಿಗೆಗಾರರ ಸಂಖ್ಯೆ ಕಡಿಮೆಯಾಗ್ತಿದೆ, ಬರೀ ಹಣದ ವ್ಯಾಮೋಹ ಹೆಚ್ಚಾಗ್ತಿದೆ ಎಂದು ಈಗಿನ ಮಾಧ್ಯಮದ ವರ್ತನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಜಿಲ್ಲಾ ಕೇಂದ್ರದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಿ ಸಾಮಾಜಿಕ ಕಳಕಳಿ ಕಾರ್ಯಕ್ರಮಗಳಿಗೂ ಸ್ಪಂದಿಸುತ್ತಿರುವುದನ್ನೇ ಧನ್ಯವಾದಗಳು ಎಂದರು. ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಯಲ್ವಹಳ್ಳಿ ರಮೇಶ್, ಮಾಜಿ ಶಾಸಕ ವೈಎ ನಾರಾಯಣಸ್ವಾಮಿ ಇತರೆ ಪ್ರಮುಖರು ಹಾಜರಾಗಿ ಸಂಘದ ಸದಸ್ಯರಿಗೆ ಶುಭ ಕೋರಿದ್ರು. ಇದೇ ದಿನ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ಮೃತಪಟ್ಟ ಸದಸ್ಯರ ಕುಟುಂಬಕ್ಕೆ 1 ಲಕ್ಷ, ಪತ್ರಿಕೋದ್ಯಮಕ್ಕೆ ಪ್ರವೇಶ ಪಡೆಯುವವರಿಗೆ ಸರ್ಕಾರಿ ಶುಲ್ಕ ಪಾವತಿ, ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಡಬಲ್ ಸ್ಕಾಲರ್ಶಿಪ್, ಉಳಿತಾಯದ ಶೇಕಡ 25% ಹಣವನ್ನು ಇಡಿಗಂಟಾಗಿ ಇಡುವ ಪ್ರಮುಖ ನಿರ್ಣಯಗಳನ್ನು ಘೋಷಿಸಲಾಯಿತು. ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿರ್ತಕ್ಕಂಥ ಈ ಸಂಘ ಅಂತ ಯಾಕೆ ಪದೇ ಪದೇ ಹೇಳ್ತೀನಿ ಅಂದ್ರೆ, ರಾಜ್ಯ ಸಂಘದಲ್ಲಿ ಯಾರಾದರೂ ಮೃತಪಟ್ಟರೆ ಹಣ ಕೊಡಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಪತ್ರಕರ್ತರಿಗೂ 10 ಲಕ್ಷ ರೂಪಾಯಿಗಳ ಅಪಘಾತ ವಿಮೆಯನ್ನ ನಾವು ಸಂಘದಿಂದ ವೈಯಕ್ತಿಕವಾಗಿ ಭರ್ತಿ ಮಾಡಿದೀವಿ. ರಾಜ್ಯದಲ್ಲಿ ಇದು ಮೊದಲನೇದು. ಮಂಗಳೂರು ನಮ್ಮನ್ನ ಅನುಸರಿಸಿದ್ದಾರೆ, ನಂತರ ಬೇರೆ ಜಿಲ್ಲೆಗಳು ಮಾಡಿದ್ದಾರೆ. ಇವತ್ತು ಮೊನ್ನೆ ಅಷ್ಟೇ ಒಬ್ಬ ಪತ್ರಕರ್ತ ತೀರ್ಕೊಂಡ್ರು. ಈಗಷ್ಟೇ ನಾವು ಮಾಡಿದ್ವಿ, ಯಾರೇ ನಮ್ಮ ಪತ್ರಕರ್ತರು ತೀರ್ಕೊಂಡ್ರು 1 ಲಕ್ಷ ರೂಪಾಯಿನ ಸಂಘದ ವತಿಯಿಂದ ಕೊಡಬೇಕು. ಇದರ ಜೊತೆಗೆ ಶೇಕಡ 25% ಉಳಿತಾಯ ಮಾಡಿ ಅದನ್ನು ಸೇವ್ ಮಾಡಬೇಕು ಅಂತ 1-2 ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾನ್ಯ ಶಾಸಕರ ಕಳಕಳಿಗೆ ನಾನು ತುಂಬಾ ಆಭಾರಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಪ್ರಸ್ತುತ ವಾರ್ಷಿಕ 10 ಲಕ್ಷ ರೂಪಾಯಿ ಆದಾಯ ಬರ್ತಿದೆ. ಇನ್ನು ಮೇಲ್ಗಡೆ ಕಟ್ಟಡಕ್ಕೆ ಶಿಫ್ಟ್ ಆದ್ರೆ ಕೆಳಗಡೆ ಕಟ್ಟಡನ ಈಗ ಪ್ರಗತಿ ಗ್ರಾಮೀಣ ಬ್ಯಾಂಕ್ನವ್ರು ಕೇಳ್ತಿದ್ದಾರೆ, ಅವ್ರಿಗೆ ಕೊಟ್ರೆ ವಾರ್ಷಿಕ ನನಗೆ 20 ಲಕ್ಷ ರೂಪಾಯಿಗಳ ಸಂಘಕ್ಕೆ ಆದಾಯ ಬರುತ್ತೆ. ಯಾರೇ ಪತ್ರಕರ್ತರು ತೀರ್ಕೊಂಡ್ರು ನಾವು 2 ಲಕ್ಷ ರೂಪಾಯಿಗಳನ್ನ ಕೊಡ್ಬೋದು. ಈಗಾಗಲೇ ನಾವು ಒಂದು 50,000 ರೂಪಾಯಿವರೆಗೂ ಕೊಡ್ತಾ ಇದೀವಿ. ಈಗ ಕೊಟ್ಟಿದೀವಿ, ಈಗ ಬರೀ ಒಂದು 15 ದಿನದಿಂದ ತೀರ್ಕೊಂಡಂತ ಪತ್ರಕರ್ತರಿಗೂ. ಮತ್ತೆ ಯಾರೇ ಪತ್ರಕರ್ತರು ಆಸ್ಪತ್ರೆಗೆ ದಾಖಲಾದ್ರೆ 25,000 ರೂಪಾಯಿನ ಕೊಡ್ತಾ ಇದೀವಿ, 20,000 ಕೊಡ್ತಾ ಇದೀವಿ. ಎಲ್ಲ ಪತ್ರಕರ್ತರ ಪ್ರದೀಪ್ ಸರ್, ಯಾರೇ ಪತ್ರಕರ್ತರ ಮಕ್ಕಳು ಎಜುಕೇಶನ್ಗೆ ಅಂತ ದಾಖಲಾದ್ರೆ 1ನೇ ತರಗತಿ, 5ನೇ ತರಗತಿ, PUC, 8ನೇ ತರಗತಿ ಮಕ್ಕಳಿಗೆ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷ ಸ್ಕಾಲರ್ಶಿಪ್ಗೆ 2.5 ಲಕ್ಷ ಖರ್ಚು ಮಾಡ್ತೀವಿ. 3 ವರ್ಷಗಳ ಅವಧಿಯಲ್ಲಿ ಹೆಲ್ತ್ಗೋಸ್ಕರ 8,45,000 ರೂಪಾಯಿಗಳನ್ನ ಕೊಟ್ಟಿದ್ದೀವಿ. ರಾಜ್ಯ ಸಂಘ ಕೂಡ ಇಷ್ಟು ಕೊಟ್ಟಿಲ್ಲ. ವೇದಿಕೆಯಲ್ಲಿ ಜಿಲ್ಲಾ ಅಧ್ಯಕ್ಷ ಎಂ ಜಯರಾಮ್, ಪ್ರಧಾನ ಕಾರ್ಯದರ್ಶಿ ಸಿ ಬಾಲಕೃಷ್ಣ, ಇತರೆ ಪದಾಧಿಕಾರಿಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಕ್ತದಾನಿಗಳು ಸಾವಿರಾರು ಜೀವವನ್ನು ಉಳಿಸ್ತಕ್ಕಂಥ ರಕ್ತದಾನವನ್ನ ಮಾಡ್ತಿರ್ತಕ್ಕಂಥವ್ರು. ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. ಎಪಿಎಂಸಿ ಮಾರುಕಟ್ಟೆ ಎದುರು, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು, ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಹಾಲ್ ಲಭ್ಯವಿದೆ. ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ. ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್, ಲಿಫ್ಟ್ ಸೌಲಭ್ಯ ಇದೆ. ಜಿಕೆ ಕಂಫರ್ಟ್ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈಶಾ ಫೌಂಡೇಶನ್, ನಂದಿಗಿರಿಧಾಮ, ರಂಗಸ್ಥಳ, ಸ್ಕಂದಗಿರಿ, ಗೋಪಿನಾಥ ಬೆಟ್ಟ, ಸತ್ಯಸಾಯಿ ಆಶ್ರಮ, ಮುದ್ದೇನಹಳ್ಳಿ, ವಿಟಿಯು ಸಿಗಲಿದೆ. ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕಿಂಗ್ ಅಥವಾ ನೇರವಾಗಿ ಬಂದು ಬುಕಿಂಗ್ ಮಾಡಬಹುದಾಗಿದೆ. ಶ್ರೀ ನೀಲಾದ್ರಿ
ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮರೋಗ ತಜ್ಞರು, ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ. 8 ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಆರ್ ಎಂಡಿ ಡಿವಿಎಲ್ ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು, ಎಲ್ಲ ರೀತಿಯ ಚರ್ಮ ರೋಗಗಳು, ಏರ್ ಟ್ರಾನ್ಸ್ಪ್ಲಾಂಟೇಷನ್, ಏರ್ ರಿಮೂವಲ್, ಎಲ್ಲ ರೀತಿಯ ಮೊಡವೆಗಳ ಕಲೆ, ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು. ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು. ಪ್ರತಿ ಶುಕ್ರವಾರ ಮತ್ತು ಭಾನುವಾರ 11ರಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ ಎಂಬಿಬಿಎಸ್ ಎಂಡಿ ಫಿಸಿಷಿಯನ್ ಮತ್ತು ಡಯಾಬಿಟಿಸಿಷಿಯನ್ ಸೇವೆ ಪ್ರತಿದಿನ ರಾತ್ರಿ 8ರಿಂದ 9ರವರೆಗೆ ಲಭ್ಯವಿದೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿಬಿಎಸ್ ವೈದ್ಯರ ಸೇವೆ ಸಂಜೆ 6ರಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿದೆ. ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಖಚಿತ ಮಾಹಿತಿ ಮೇರೆಗೆ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಕಾರ್ಯಾಚರಣೆ ನಡೆಸಿ 2 ಕಂಟೈನರ್ ಲಾರಿಯಲ್ಲಿ ಸಾಗಿಸುತ್ತಿದ್ದ ಸುಮಾರು 56 ಹಸುಗಳನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ ಬಳಿ ಭಾನುವಾರ ಮುಂಜಾನೆ 2 ಕಂಟೈನರ್ ಲಾರಿಯಲ್ಲಿ ಸಾಗಿಸುತ್ತಿದ್ದ ಸುಮಾರು 56 ಹಸುಗಳನ್ನು ರಕ್ಷಣೆ ಮಾಡುವಲ್ಲಿ ಗೌರಿಬಿದನೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಎಸ್ಪಿ ಕುಶಾಲ್ ಚೌಕ್ಸೆ ಮತ್ತು ಎಎಸ್ಪಿ ಜಗನ್ನಾಥ್ ರಾಯ್, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ಮಾರ್ಗದರ್ಶನದಲ್ಲಿ ನಗರ ಠಾಣೆಯ ಪಿಎಸ್ಐ ಗೋಪಾಲ್ ಮತ್ತು ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ 2 ಕಂಟೈನರ್ ಲಾರಿಯನ್ನು ವಶಕ್ಕೆ ಪಡೆದು ತಪಾಸಣೆ ನಡೆಸಿದಾಗ ಅಕ್ರಮವಾಗಿ 56 ಹಸುಗಳನ್ನು ಕಂಟೈನರ್ನಲ್ಲಿ ತುಂಬಿಕೊಂಡು ಹೈದರಾಬಾದ್ನಿಂದ ಕೇರಳ ರಾಜ್ಯಕ್ಕೆ ಕಳುಹಿಸಲಾಗುತ್ತಿತ್ತು ಎಂದು ಲಾರಿ ಚಾಲಕನು ಒಬ್ಬ ವಿಚಾರಣೆ ವೇಳೆ ತಪ್ಪು ಒಪ್ಪಿಕೊಂಡಿದ್ದು, ಇನ್ನೊಬ್ಬ ಪರಾರಿಯಾಗಿದ್ದಾನೆ. ರಕ್ಷಣೆ ಮಾಡಿರುವ 56 ಹಸುಗಳನ್ನು ತುಮಕೂರಿನ ಮೂಡಿಗೆರೆ ಗೋಶಾಲೆಗೆ ಕಳುಹಿಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಎಫ್ಐಆರ್ ದಾಖಲಿಸಿ 2 ಕಂಟೈನರ್ ಲಾರಿಯನ್ನು ವಶಕ್ಕೆ ಪಡೆದು ಮುಂದಿನ ರೀತಿಯ ಕ್ರಮ ಜರುಗಿಸಲು ಪೊಲೀಸರು ಮುಂದಾಗಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಸರ್ವೆ ಕಾರ್ಯ ಚೆನ್ನಾಗಿ ಆಗ್ತಿದೆ. ಸರ್ವರ್ ಸಮಸ್ಯೆ ದಿನೇ ದಿನೇ ವೇಗ ಪಡೆದುಕೊಳ್ತಿದೆ. ಸುಸೂತ್ರವಾಗಿ ಸರ್ವೆ ನಡೆಯುವ ಬಗ್ಗೆ ಖುದ್ದಾಗಿ ವೀಕ್ಷಿಸಿದ್ದೇನೆ. ಸರ್ವೆ ಕಾರ್ಯ ತೃಪ್ತಿಕರವಾಗಿದೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದಲ್ಲಿ ಮನೆಯಲ್ಲಿ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸರ್ವೆ ಕಾರ್ಯವನ್ನು ಸಚಿವ ಕೆಎಚ್ ಮುನಿಯಪ್ಪ ಗ್ರಾಮ ಭೇಟಿ ನೀಡಿದ ಸಂದರ್ಭದಲ್ಲಿ ಸರ್ವೆ ಪ್ರಗತಿಯನ್ನ ವೀಕ್ಷಿಸಿದರು. ಈ ವೇಳೆ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಸರ್ವೆ ಕಾರ್ಯ ಚೆನ್ನಾಗಿ ಆಗ್ತಿದೆ. ಸರ್ವರ್ ಸಮಸ್ಯೆ ದಿನೇ ದಿನೇ ವೇಗ ಪಡೆದುಕೊಳ್ಳುತ್ತಿದೆ. ಸುಸೂತ್ರವಾಗಿ ಸರ್ವೆ ನಡೆಯುವ ಬಗ್ಗೆ ಖುದ್ದಾಗಿ ವೀಕ್ಷಿಸಿದ್ದೇನೆ. ಸರ್ವೆ ಕಾರ್ಯ ತೃಪ್ತಕರವಾಗಿದೆ. ಅಧಿಕಾರಿಗಳು ಮತ್ತಷ್ಟು ವೇಗದಲ್ಲಿ ಸರ್ವೆ ನಡೆಸಲು ಅಗತ್ಯ ತರಬೇತಿ ಮತ್ತು ಮಾರ್ಗದರ್ಶನ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಜಿಲ್ಲಾಧಿಕಾರಿ ಎಬಿ ಬಸವರಾಜು ಮಾತನಾಡಿ, ಕೆಲವೆಡೆ ಸರ್ವರ್ ಸಮಸ್ಯೆಗಳು ಬರ್ತಿವೆ. ಪರಿಹರಿಸಲು ನೆಟ್ವರ್ಕ್ ಸಮಸ್ಯೆ ಇರುವ ಕಡೆಗಳಲ್ಲಿ ಕ್ಯಾಂಪ್ ಮೋಡ್ನಲ್ಲಿ ಸರ್ವೆ ಕಾರ್ಯ ನಡೆಸಲು ಸರ್ಕಾರದ ಕಾರ್ಯದರ್ಶಿಗಳು ಸೂಚಿಸಿರುತ್ತಾರೆ.
ಇದು 6ನೇ ದಿನದ ಸರ್ವೆ ಕಾರ್ಯ ನಡೆಯುತ್ತಿದೆ. ಮೊದಲ 2-3 ದಿನದಲ್ಲಿ ಸರ್ವರ್ OTP ಸಮಸ್ಯೆಗಳಿದ್ವು. ತದನಂತರದಲ್ಲಿ ವೇಗ ಪಡೆದುಕೊಳ್ತಿದೆ. ಹೀಗೆ ಮುಂದುವರಿಯುತ್ತದೆ ಎಂಬ ವಿಶ್ವಾಸವಿದೆ ಎಂದು ಹೇಳಿದರು. ಮಾಡಿಕೊಂಡು ಹೇಗೆ ನಮ್ಮಲ್ಲಿ ಸರ್ವೆ ಕಾರ್ಯ ಪ್ರಗತಿಯಿದೆ ನೋಡೋಕ್ಕೋಸ್ಕರ ಬೆಳಗ್ಗೆನೇ ಬಂದಿದ್ದರು. ನಮ್ಮವರೆಲ್ಲ ಕೂಡ ಚಾಲೂ ಮಾಡಿದ್ದಾರೆ. ಈಗ ಕೂಡ ಒಂದು ಮನೆ ಕೂಡ ಸಂಪೂರ್ಣವಾಗಿ ಆಗುತ್ತೆ ಅಂದ್ಕೊಂಡಿದ್ರು ಕೂಡ ಆಲ್ಮೋಸ್ಟ್ ಒಂದು 25 ನಿಮಿಷ ಅದು ತಗೋತು. ಮನೆಯಲ್ಲಿ 4 ಮಂದಿ ಇದ್ದರು, ಗಂಡ ಹೆಂಡತಿ ಮತ್ತು ಮಕ್ಕಳು. ಅವ್ರದ್ದೆಲ್ಲ ಕೂಡ ಆಗೋದಕ್ಕೆ ಒಂದು 20 ಮಿನಿಟ್ಸ್ ಆಯಿತು. ಸ್ವಲ್ಪ ಕೆಲವು ಕಡೆ ಸರ್ವರ್ ಇಶ್ಯೂಸ್ ಬರ್ತಾ ಇದೆ. ಅದಕ್ಕೂ ಕೂಡ ನಾವು ಈಗ ನಿನ್ನೆ ನಮ್ಮ ಕಾರ್ಯದರ್ಶಿಗಳು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ನಮಗೆ ನೆಟ್ವರ್ಕ್ ಇರೋದಿಲ್ವ ಅಂಥ ಕಡೆ ಕ್ಯಾಂಪ್ ಮೋಡಲ್ಲಿ ಮಾಡೋದಕ್ಕೆ ಹೇಳಿದ್ದಾರೆ. ಅದನ್ನು ಕೂಡ ನಾವು ವಿಜಯಪುರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಂತ ಬರ್ತಾ ಇದೆ. ಅಲ್ಲಿ ಬೇಕಾದ್ರೆ ಒಂದು ಕ್ಯಾಂಪ್ ಮಾಡ್ತೀವಿ. ಈಗ ಸದ್ಯಕ್ಕೆ ನಮಗೆ ಇವತ್ತು 6ನೇ ದಿವಸ ನಾವು ಮಾಡ್ತಾಯಿದ್ದೀವಿ. ಫಸ್ಟು 2-3 ಡೇಸಲ್ಲಿ ಸರ್ವರ್ ಇಶ್ಯೂಸು OTP ಇಶ್ಯೂಗಳು ಇವೆಲ್ಲ ಇದ್ದು ತದನಂತರ ಈ ವೇಳೆ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ KC ಮಂಜುನಾಥ್, ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್, ಗ್ಯಾರಂಟಿ ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್, ಕುಂದಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿಜಯ BV ಸ್ವಾಮಿ, ತಹಶೀಲ್ದಾರ್ ಅನಿಲಿಯಂ, RI ಉಪೇಂದ್ರ, ಗಣತಿದಾರರು, ಊರಿನ ಗ್ರಾಮಸ್ಥರು ಹಾಜರಿದ್ದರು. ಹೈದರ್ ಸಾಬ್, B ನ್ಯೂಸ್ TV, ದೇವನಹಳ್ಳಿ. ಕೆಡಕನ್ನು ನಾಶ ಮಾಡಿ ಒಳಿತಿಗೆ ವಿಜಯ ಸಾರುವ ಸಂಕೇತವಾಗಿ ದಸರಾ ಆಚರಿಸಲಾಗುತ್ತದೆ. ಶತಮಾನಗಳಿಂದ ನಮ್ಮ ರಾಜ ಮಹಾರಾಜರು ಈ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡು ಪರಂಪರೆ ಉಳಿಸಿಕೊಂಡು ಬಂದಿದ್ದಾರೆ ಎಂದು ಶಾಸಕ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ನಗರದ ಕೋಟೆ ಪ್ರದೇಶದ ಪಿನಾಕಿನಿ ಯೂತ್ ಬಳಗ ಹಮ್ಮಿಕೊಂಡಿರುವ 2ನೇ ವರ್ಷದ ಗೌರಿಬಿದನೂರು ದಸರಾ ನವರಾತ್ರೋತ್ಸವಕ್ಕೆ ಶಾಸಕ KH ಪುಟ್ಟಸ್ವಾಮಿಗೌಡ ಚಾಲನೆ ನೀಡಿ ಮಾತನಾಡಿ, ಕೆಡಕನ್ನು ನಾಶ ಮಾಡಿ ಒಳಿತಿಗೆ ವಿಜಯ ಸಾರುವ ಸಂಕೇತವಾಗಿ ದಸರಾ ಆಚರಿಸಲಾಗುತ್ತದೆ. ದುರ್ಗಾಮಾತೆ ಹಿಷಾಸುರನನ್ನು ಹಾಗೂ ಶ್ರೀರಾಮನು ರಾವಣನನ್ನು ಕೊಂದ ದಿನವಾಗಿದೆ. ಹಿಂದೂಗಳ ಪಾಲಿಗೆ ದಸರಾ ಮಹತ್ವದ ಧಾರ್ಮಿಕ ಹಬ್ಬವಾಗಿದೆ. ಶತಮಾನಗಳಿಂದ ನಮ್ಮ ರಾಜ ಮಹಾರಾಜರು ಈ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡು ಪರಂಪರೆ ಉಳಿಸಿಕೊಂಡು ಬಂದಿದ್ದಾರೆ. 9 ದಿನಗಳ ದಸರಾ ಉತ್ಸವದ ಸಂದರ್ಭದಲ್ಲಿ ನಾಡಿನ ಪರಂಪರೆ, ಕಲೆ, ಸಾಹಸಗಳನ್ನು ಪ್ರದರ್ಶಿಸಲಾಗುತ್ತದೆ. ಇದರಿಂದ ಸಮಾಜದ ಎಲ್ಲಾ ಜನರಲ್ಲಿ ಒಗ್ಗಟ್ಟನ್ನು ಮೂಡಿಸುವ ಕೆಲಸವಾಗುತ್ತದೆ. ಮೊದಲಿಗೆ ದಸರಾ ಎಂದರೆ ಮೈಸೂರು ದಸರಾ ಎಂಬಂತಾಗಿತ್ತು. ಆದರೆ ಇತ್ತೀಚೆಗೆ ಎಲ್ಲ ನಗರ ಪಟ್ಟಣಗಳಲ್ಲಿ ನವರಾತ್ರಿ ಉತ್ಸವ ಆಚರಿಸಿಕೊಂಡು ಬರಲಾಗ್ತಿದೆ ಎಂದರು. ಯಾವ ರೂಪ ಕೊಡ್ತಾರೋ ಏನು ಈ ತರ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋದೆ. ಇವತ್ತು ಬಂದಿದ್ರೆ ನಿಜವಾದ ಶಿವಲಿಂಗನೇ ಸ್ಥಾಪನೆ ಮಾಡಿದ ರೀತಿಯಲ್ಲಿ ಇದನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಅಚ್ಚುಕಟ್ಟಾಗಿ ದುರ್ಗಾಮಾತೆಯನ್ನು ಕೂಡ ಅತ್ಯಂತ ಭಕ್ತಿ ಭಾವದಿಂದ ನಿರ್ಮಾಣ ಮಾಡಿ ಭಕ್ತರ ಒಂದು ದರ್ಶನಕ್ಕೆ ಬಿಟ್ಕೊಟ್ಟಿದ್ದಾರೆ. ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಮಾತನಾಡಿ, ಪೂರ್ವಿಕರು ಆಚರಿಸಿಕೊಂಡು ಬರ್ತಿದ್ದ ಪ್ರತಿಯೊಂದು ಆಚರಣೆ ಹಿಂದೆ ವಿಶೇಷ ಮಹತ್ವವಿರುತ್ತದೆ. ಅವುಗಳ ಬಗ್ಗೆ ಯುವ ಪೀಳಿಗೆ ತಿಳಿದುಕೊಂಡು ಆಚರಣೆ ಮುಂದುವರಿಸಿಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಪರಂಪರೆ, ನಮ್ಮತನ ನಶಿಸಿ ಹೋಗಲು ಬಿಡಬಾರದು ಎಂದರು. ಈ ವೇಳೆ ಪಿನಾಕಿನಿ ಬಳಗದ ವಿ ರವೀಂದ್ರನಾಥ್, ನಗರಸಭೆ ಸದಸ್ಯ DN ವೆಂಕಟರೆಡ್ಡಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ NR ಮಂಜುನಾಥ್, ಮುಖಂಡರಾದ AN ವೇಣುಗೋಪಾಲ್, ES ಸತೀಶ್ ಕುಮಾರ್ ಹಾಜರಿದ್ದರು. ಪ್ರದೀಪ್, E ನ್ಯೂಸ್ TV, ಗೌರಿಬಿದನೂರು. ದಸರಾ ಹಬ್ಬವು ಎಲ್ಲೆಡೆ ಕಳೆ ಕಟ್ಟಿದೆ. ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದಲ್ಲಿರುವ ಕನ್ನಮಂಗಲದ ಶ್ರೀ ಮಾರುತಿ ವಿದ್ಯಾಮಂದಿರ ಶಾಲೆಯಲ್ಲಿ ಪ್ರತಿ ವರ್ಷವೂ ದಸರಾ ಹಬ್ಬದ ದಿನದಲ್ಲಿ ನವರಾತ್ರಿ ಗೊಂಬೆಗಳ ಪ್ರದರ್ಶನ ವಿಭಿನ್ನವಾಗಿ ಇಡಲಾಗಿದೆ. ಹೌದು, ಮಾರುತಿ ವಿದ್ಯಾಮಂದಿರ ಶಾಲೆಯಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾನಾ ಬಗೆಯ ಸುಮಾರು 2,000ಕ್ಕೂ ಹೆಚ್ಚು ಗೊಂಬೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಹೋಗುವುದು ಒಂದೆಡೆಯಾದರೆ ಈ ಶಾಲೆಯಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಧಾರ್ಮಿಕತೆಯನ್ನ ಸಾರುವ ಹಬ್ಬಗಳ ಪರಿಚಯಿಸುವುದು ವಿಶೇಷ. ನಾಡ ಹಬ್ಬದಲ್ಲಿ ದಸರಾ ಗೊಂಬೆಗಳು ಸಾರಿ ಹೇಳುವ ಅನಾದಿ ಕಾಲದ ಪುರಾಣ ಕಥೆಗಳು, ರಾಮಾಯಣ, ಮಹಾಭಾರತ, ರಾಮನ ಅವತಾರ, ಕೃಷ್ಣನ ಅವತಾರ, ದಸರಾ ಮೆರವಣಿಗೆ, ಅಂಬಾರಿ ಬ್ರಹ್ಮೋತ್ಸವ, ಕೈಲಾಸ ಪರ್ವತ, ಗರುಡೋತ್ಸವ, ಶ್ರೀನಿವಾಸ ಕಲ್ಯಾಣ, ರಾವಣ ದರ್ಬಾರ್ ಸೇರಿದಂತೆ ಹಲವು ಗೊಂಬೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿರುವುದು ಕಣ್ಮನ ಸೆಳೆಯುತ್ತಿದೆ. ಮಾರುತಿ ವಿದ್ಯಾಮಂದಿರ ಕನ್ನಮಂಗಲ ಶಾಲೆಯಲ್ಲಿ
ಪ್ರತಿ ವರ್ಷ ದಸರಾಗೆ ಗೊಂಬೆ ಪ್ರದರ್ಶನವನ್ನು ಮಾಡ್ತಾ ಬಂದಿದ್ದೀವಿ. ಯಾಕೆ ಈ ಪ್ರದರ್ಶನ ಮಾಡ್ತೀವಿ ಅಂದರೆ ಪ್ರತಿ ಹಬ್ಬನೂ ಕೂಡ ರಾಷ್ಟ್ರೀಯ ಹಬ್ಬಗಳೇ ಅಲ್ಲದೆ ಎಲ್ಲ ರೀತಿಯ ಹಬ್ಬಗಳು ನಮ್ಮ ಹಿಂದೂ ಸಂಪ್ರದಾಯದ್ದು, ಕ್ರೈಸ್ತರ ಸಂಪ್ರದಾಯದ್ದಾಗಿರ್ಬೋದು, ಮುಸ್ಲಿಂ ಬಾಂಧವರದ್ದಾಗಿರ್ಬೋದು, ಎಲ್ಲ ರೀತಿಯ ಹಬ್ಬಗಳನ್ನು ನಾವು ಶಾಲೆಯಲ್ಲಿ ಕಡ್ಡಾಯವಾಗಿ ಆಚರಿಸ್ತಾ ಬಂದಿದ್ದೀವಿ. ಇನ್ನು ಶಾಲೆಯ ವಿದ್ಯಾರ್ಥಿನಿ ಆಶಿತಾ ಮಾತನಾಡಿ ನಾಡಹಬ್ಬ, ದಸರಾ ವಿಶೇಷತೆ ಮತ್ತು ಗೊಂಬೆಗಳ ಪ್ರದರ್ಶನ, ಸಂಪ್ರದಾಯ ಪರಿಚಯ ಹೀಗೆ ಹಲವು ಅಭಿಪ್ರಾಯವನ್ನ ಹಂಚಿಕೊಂಡರು. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ದಸರಾ ಹಬ್ಬ ಬಂದಾಗ ಗೊಂಬೆ ಪ್ರದರ್ಶನ ಮಾಡ್ತೀವಿ. ಮೈಸೂರು ದಸರಾದ ವೀಕ್ಷಣೆಯನ್ನು ಕೊಡ್ತಾರೆ. ಮೈಸೂರು ದಸರಾದ ಗೊಂಬೆಗಳಾಗಲಿ ಅಥವಾ ಶ್ರೀಕೃಷ್ಣನ ಅವತಾರಗಳು, ಚಾಮುಂಡಿ ಬೆಟ್ಟದ ಬೊಂಬೆಗಳು ಎಲ್ಲವನ್ನೂ ನಮ್ಮ ಹೆಸರು ಆಶಿತಾ. ಈ ಸಂದರ್ಭದಲ್ಲಿ ಎಂವಿಎಂ ಶಾಲೆಯ ಆಡಳಿತ ಅಧಿಕಾರಿ ಶ್ರೀಮಂತ್, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. 2 ಕೋಟಿ ರು ವೆಚ್ಚದಲ್ಲಿ ಐತಿಹಾಸಿಕ ಏಕಶಿಲೆಯಂತಿರುವ ಕುಂದಾಣ ಬೆಟ್ಟವನ್ನು ಅಭಿವೃದ್ಧಿಪಡಿಸಲಾಗುತ್ತಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕುಂದಾಣ ಬೆಟ್ಟದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಡೆದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಭಾಗವಹಿಸಿ ಮಾತನಾಡಿ 230 ಕಾಮಗಾರಿ ಅನುಮೋದನೆಯಾಗಿದ್ದು ಬಿಡುಗಡೆಗೊಂಡ ಅನುದಾನದಲ್ಲಿ ಕಾಮಗಾರಿಗಳು ನಡೆಯುತ್ತಿವೆ. ಅನುಮೋದಿತ ಕಾಮಗಾರಿಗಳಾದ ಬೆಟ್ಟದಿಂದ ಬುದ್ಧ ವಿಹಾರಕ್ಕೆ ಸಿಸಿ ರಸ್ತೆ, ರೇಲಿಂಗ್ಸ್, ಪರ್ಕೋಲಾ, ಕ್ರ್ಯಾಶ್ ಬ್ಯಾರಿಯರ್ಸ್, ಸೋಲಾರ್ ದೀಪಗಳ ಅಳವಡಿಕೆ, ಸಂಪ್ ಕಾಮಗಾರಿ ಪ್ರಗತಿಯಲ್ಲಿದ್ದು ನೀರಿನ ಸಂಪು ಮತ್ತು ಶೌಚಾಲಯ ಕಾಮಗಾರಿಯನ್ನ ಮುಂದಿನ ಹಂತದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತದೆ ಎಂದು ಮಾಹಿತಿ ನೀಡಿದರು. 50 ಲಕ್ಷ ರಿಲೀಸ್ ಆಗಿದೆ. ರೇಲಿಂಗ್ಸು ಇದೆಲ್ಲ ಮಾಡ್ತಾ ಇದ್ದಾರೆ. ಅದು ಪೂರ್ತಿ ಪ್ರಮಾಣದಲ್ಲಿ ಸದುಪಯೋಗ ಮಾಡ್ತಾ ಇದ್ದಾರೆ. ಅದರಿಂದ ಯಾವ ಥರವಾದ ಅವಶ್ಯಕತೆ ಇದೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಮನೆ ಮಾಡಿಕೊಡ್ತೇನೆ. ವೇದಿಕೆ ಮೇಲೆ ಗಂಡರು ಕೂಡ ಸಚಿವರ ಜೊತೆಯಲ್ಲಿ ಗಿಡ ವಿತರಣೆ ಮಾಡಬೇಕು ಅಂತೇಳಿ ಮನೆ ಮಾಡಿ ನಮ್ಮ ತಾಲೂಕು ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರಾದಂತಹ ಜಗನ್ನಾಥ್ ಸಾಹೇಬರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಜಿಲ್ಲಾಧಿಕಾರಿ ಎಬಿ ಬಸವರಾಜು ಮಾತನಾಡಿ ಪರಿಸರ ಉಳಿವಿಗೆ ಎಲ್ಲರ ಸಹಕಾರ ಅಗತ್ಯವಾಗಿರುತ್ತದೆ. ಯಥೇಚ್ಛವಾಗಿ ಸಸ್ಯಗಳನ್ನು ನೆಟ್ಟು ಪೋಷಿಸಿದರೆ ಪ್ರಕೃತಿ ಮುಂದಿನ ಪೀಳಿಗೆಗೆ ಹಲವು ಕೊಡುಗೆಗಳನ್ನು ನೀಡುತ್ತದೆ. ಕುಂದಾಣ ಬೆಟ್ಟವನ್ನು ಒಂದು ಐತಿಹಾಸಿಕ ಮತ್ತು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವನ್ನಾಗಿಸಲು ಸರ್ಕಾರದ ಹಂತದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಹೇಳಿದರು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್, ದೇವನಹಳ್ಳಿ ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸಿ ಜಗನ್ನಾಥ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಿವಕುಮಾರ, ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕಿ ಪ್ರೀತಿ, ರೇಷ್ಮೆ ಇಲಾಖೆ ಉಪನಿರ್ದೇಶಕ ಲಕ್ಷ್ಮಣ್, ಅಲ್ಪಸಂಖ್ಯಾತ ಇಲಾಖೆಯ ಅಧಿಕಾರಿ ಅವಿನಾಶ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇತ್ತೀಚೆಗೆ ಆಧುನಿಕ ಜೀವನ ಶೈಲಿ ಆಹಾರ ಪದ್ಧತಿಯಿಂದ ಸಾಕಷ್ಟು ರೋಗ ಕಾಣಿಸಿಕೊಳ್ಳುತ್ತಿದೆ. ಹೃದಯಾಘಾತದಿಂದ ಬಹಳ ಜನ ಸಾವನ್ನಪ್ಪುತ್ತಿದ್ದಾರೆ. ವೈದ್ಯರು ಎಲ್ಲರ ಆರೋಗ್ಯವನ್ನ ಪರೀಕ್ಷೆ ಮಾಡುತ್ತಾರೆ, ಆದರೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಭಾರತೀಯ ವೈದ್ಯಕೀಯ ಸಂಘ ಕಾರ್ಯದರ್ಶಿ ಡಾಕ್ಟರ್ ಡಿಆರ್ ನರಸಿಂಹಮೂರ್ತಿ ತಿಳಿಸಿದರು. ಗುಡಿಬಂಡೇಶ್ವರ ಸತ್ಮಗಿರಿ ಬೆಟ್ಟಕ್ಕೆ ಭಾರತೀಯ ವೈದ್ಯಕೀಯ ಸಂಘ ಚಿಕ್ಕಬಳ್ಳಾಪುರ ವತಿಯಿಂದ ಹಮ್ಮಿಕೊಂಡ ರಾಷ್ಟ್ರೀಯ ಹೃದಯ ದಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಭಾರತೀಯ ವೈದ್ಯಕೀಯ ಸಂಘ ಕಾರ್ಯದರ್ಶಿ ಡಾಕ್ಟರ್ ಡಿಆರ್ ನರಸಿಂಹಮೂರ್ತಿ, ಯಾವುದೇ ರೋಗವಾದರೂ ಚಿಕಿತ್ಸೆಗಿಂತ ಮುನ್ನೆಚ್ಚರಿಕೆ ಅವಶ್ಯ. ಆರೋಗ್ಯಕರ ಆಹಾರ ಸೇವಿಸಬೇಕು. ನಿತ್ಯ ವ್ಯಾಯಾಮ ಮಾಡುವುದರಿಂದ ದೇಹದ ಆರೋಗ್ಯಕ್ಕೆ ಒತ್ತು ನೀಡಬೇಕು. ಮಕ್ಕಳು, ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದರು. ನಾವು ನಡೀತಾ ಇರಬೇಕು. ಮನುಷ್ಯ ಯಾವಾಗಲೂ ಆಗಲಿ ಓಡ್ತಾ ಇರಬೇಕು, ಅಟ್ಲೀಸ್ಟ್ ನಡೀತಾ ಇರಬೇಕು, ಇಲ್ಲ ಅಟ್ಲೀಸ್ಟ್ ತೆವಳ್ತಾ ಇರಬೇಕು. ಯಾವಾಗ ತೆವಳೋದನ್ನು ನಿಲ್ಲಿಸ್ತಾನೆ ಆವಾಗ ತನ್ನ ಹೃದಯ ಬಡಿತ ನಿಲ್ಲಿಸ್ಬಿಡ್ತಾನೆ. ಸೊ ಹಂಗಾಗಿ ಯಾರ್ಯಾರು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ, ದಯವಿಟ್ಟು ಯಾರು ಭಾಗವಹಿಸ್ತಾ ಇಲ್ಲ ಅವರೆಲ್ಲರೂ ಸಹಿತ ಪ್ರಾರಂಭ ಮಾಡಬೇಕು. ಜಗತ್ತಿನಲ್ಲಿ ಬೆಸ್ಟ್ ಎಕ್ಸರ್ಸೈಸ್ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಮಾಡ್ತಕ್ಕಂಥದ್ದು. ಡಾಕ್ಟರ್ ಪವನ್ ಮಾತನಾಡಿ, ಇತ್ತೀಚೆಗೆ ಹೃದಯಾಘಾತದಿಂದ ಬಹಳ ಜನ ಮೃತಪಡ್ತಿದ್ದಾರೆ. ಎಲ್ಲರೂ ವಿವಿಧ ಶಾರೀರಿಕ ವ್ಯಾಯಾಮ ಮಾಡಬೇಕು, ದೇಹವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು ಎಂದರು.
ಈ ವೇಳೆ ಭಾರತೀಯ ವೈದ್ಯಕೀಯ ಸಂಘ ಯಲಹಂಕ ಅಧ್ಯಕ್ಷೆ ಡಾಕ್ಟರ್ ನಳಿನಾ, ಡಾಕ್ಟರ್ ಜಗನ್ನಾಥ ಜೋಡಿದಾರ್, ಚಿಕ್ಕಬಳ್ಳಾಪುರ ಶಸ್ತ್ರಚಿಕಿತ್ಸಕರ ಸಂಘ ಅಧ್ಯಕ್ಷ ಡಾಕ್ಟರ್ ಸುನೀಲ್ ಜೋಶಿ, ಯಲಹಂಕ ಸ್ಪರ್ಶ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದ ಡಾಕ್ಟರ್ ಶ್ರೀನಾಥ್ ಮತ್ತಿತರರು ಭಾಗವಹಿಸಿದ್ರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಕೋಟೆ ಬೀದಿಯ 7ನೇ ವಾರ್ಡಿನ ಕೋಟೆ ಗೆಳೆಯರ ಬಳಗದ ವತಿಯಿಂದ ಪ್ರತಿಷ್ಠಾಪಿಸಿದ್ದ 50ನೇ ವರ್ಷದ ಗಣಪನನ್ನು ಅದ್ದೂರಿಯಾಗಿ ವಿಸರ್ಜಿಸಲಾಯಿತು. ಗರುಡ ಮೇಲೆ ನಿಂತಿರುವ ಮತ್ತು ನೃತ್ಯದ ಭಂಗಿಯಲ್ಲಿರುವ ಗಣೇಶನ ಮೂರ್ತಿಯನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತಮಟೆ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ನಡೆಸಿದ್ರು. ಈ ವೇಳೆ ಸಾರ್ವಜನಿಕರು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಬೃಹತ್ ಗಣಪತಿ ಮೂರ್ತಿಯನ್ನ ಕಣ್ತುಂಬಿಕೊಂಡರು. ಸಂಪ್ರದಾಯದಂತೆ ಗಣಪನನ್ನ ವಿಸರ್ಜನೆ ಮಾಡಲಾಯಿತು. ಈ ವೇಳೆ ವಾರ್ಡಿನ ಮಕ್ಕಳು ಗಾಯನ ನೃತ್ಯಕ್ಕೆ ಕುಣಿದು ಕುಪ್ಪಳಿಸಿದ್ರು. ವಾರ್ಡಿನ ಪ್ರಮುಖ ಮುಖಂಡರು, ಕೋಟೆ ಗೆಳೆಯರ ಬಳಗದ ಪದಾಧಿಕಾರಿಗಳು ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 95 ಪ್ರವಾಸಿ ತಾಣಗಳಿಗೆ ಮುದ್ರೆ. ಹೊಸದಾಗಿ 23 ಪ್ರವಾಸಿ ತಾಣಗಳು ಸೇರ್ಪಡೆ. ರಾಜ್ಯದಲ್ಲಿ 3ನೇ ಅತಿ ಹೆಚ್ಚು ಪ್ರವಾಸಿ ತಾಣಗಳನ್ನು ಹೊಂದಿದ ಜಿಲ್ಲೆ ಹೆಗ್ಗಳಿಕೆ. ಟ್ರ್ಯಾಕ್ ಗುದ್ದಿ ಮುರಿದು ಬಿದ್ದ ರಾಷ್ಟ್ರೀಯ ಹೆದ್ದಾರಿ 75ರ ಸ್ಕೈವಾಕ್. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಗಂಟೆಗಟ್ಟಲೆ ಪರದಾಡಿದ ಪ್ರಯಾಣಿಕರು. ಚಿಕ್ಕಬಳ್ಳಾಪುರ ಕಾರ್ಯನಿರತ ಪತ್ರಕರ್ತರ ಸಂಘದ ಗೃಹ ಪ್ರವೇಶ. ವಾರ್ಷಿಕ ಸಭೆಯಲ್ಲಿ ಸದಸ್ಯರಿಗೆ ಭರಪೂರ ಸೌಲಭ್ಯಗಳು. ಗೌರಿಬಿದನೂರು ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಅಕ್ರಮವಾಗಿ 2 ಕಂಟೈನರ್ನಲ್ಲಿ ಹೈದರಾಬಾದ್ನಿಂದ ಕೇರಳಕ್ಕೆ ಸಾಗಿಸುತ್ತಿದ್ದ 56 ಹಸುಗಳ ರಕ್ಷಣೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.